ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ 3 to 15 ಜಾನ್ವರೆಗೂ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. 3ರಿಂದ 15ನೇ ತಾರೀಕುವರೆಗೂ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಈಗಾಗಲೇ ಮೀನ ರಾಶಿಯವರು ಕನೆಕ್ಟ್ ಆಗಿದ್ದರೆ ಸಿಂಹ ರಾಶಿಯವರು ಅಥವಾ ಮಕರ ರಾಶಿ ಅಥವಾ ವೃಶ್ಚಿಕ ಅಥವಾ ಕಟಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ತೀರಾ. ಮೇ ಬಿ ವೃಷಭ ರಾಶಿಯವರು ಆಗಿರ್ತಾರೆ. ನನಗೆ 3 to 15 ಅಥವಾ ಡಿಸೆಂಬರಿಂದ ಮೇಷ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸಿಂಗಲ್ಸ್ ಆಗಿದ್ದರೆ ಫ್ರೆಂಡ್ಸ್, ಅವ್ರಿಗೆ ಯಾವುದೇ ರಾಶಿನವ್ರು ಕೂಡ ಆಗಿರಬಹುದು ಅಂತ ನಾನು ಹೇಳ್ತೀನಿ. ಕಾರ್ಡ್ಸಲ್ಲಿ ಡೀಪ್ ಕನೆಕ್ಷನ್ ಇರೋ ಅಂಥ ರಾಶಿಗಳು ಅಷ್ಟೇ ಇಲ್ಲಿ ಶೋ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಮೇ ಬಿ ನಿಮ್ಗನ್ಸುತ್ತೆ ನಿಮ್ಮ ಲೈಫ್ ಆಫ್ ಫೇಸ್ನ ನೀವು ಮೀಟ್ ಮಾಡಿದ್ದೀರ ಅಂತ. ಕೆಲವರಿಗೆ ತುಂಬ ಪ್ರೀತಿಯಾಗಿರೋ ಅದರ್ ಪರ್ಸನ್ ಇದ್ದಾರೆ. ಸೊ ಮೇ ಬಿ ನೀವು ಕೂಡ ಇರ್ಬೋದು, ಅಥವಾ ನಿಮಗೆ ಆ ಥರ ಅನಿಸುತ್ತೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅದರ್ ಪರ್ಸನು ಅಂತ, ಅವ್ರ ಕಣ್ಣು ಚೆನ್ನಾಗಿದ್ದಾವೆ. ಸೊ ಮೇ ಬಿ ಆ ಥರ ನೀವು ಅನಲೈಸ್ ಮಾಡ್ತೀರಾ ಅಂತ ನನಗನ್ಸುತ್ತೆ. ಮೇ ಬಿ ಈ ಥರ ನೀವೇ ಇರ್ಬೋದು ಮೀನ ರಾಶಿಯವರು. ಈ ಥರ ಹೇಳ್ತಾ ನೀವು ಅದರ್ ಪರ್ಸನ್ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೀರಾ ಅಂತ ನನ್ನ ಕಾರ್ಡಲ್ಲಿ ಅನ್ನಿಸ್ತಾ ಇದೆ. ಮೇ ಬಿ ಅದರ್ ಪರ್ಸನ್ ಕೂಡ ಗೊತ್ತು ಅವ್ರಿಗೆ ನೀವು ಫ್ಲರ್ಟ್ ಮಾಡ್ತಾ ಇರೋದು. ನಿಮಗೆ ಅಷ್ಟೊಂದು ಅವರು ಅಟೆನ್ಷನ್ನ ಕೊಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಹೌದಾ, ಆ ಥರ ಅವ್ರ ಮೂಮೆಂಟ್ ಇದೆ. ಸೊ ಮೇ ಬಿ ನೀವು ಫ್ರೆಂಡ್ಸ್ ಇದ್ದಾರೆ ಅಂತ ಅನಿಸುತ್ತೆ. ಅವರು ನೀವು ಹೊರಗಡೆ ಹೋಗಿದ್ದಾರೆ, ಮೇ ಬಿ ನ್ಯೂ ಇಯರ್ ಪಾರ್ಟಿ ಇರ್ಬೋದು ಅಥವಾ ಎಲ್ಲೋ ಔಟಿಂಗ್ ವೊಕೇಶನ್ಗೆ ಹೋಗಿರ್ಬೋದು ಅನಿಸುತ್ತೆ. ಎಂಜಾಯ್ ಮಾಡ್ತಾ ಇದ್ದೀರಾ, ಫ್ಲರ್ಟ್ ಕೂಡ ಮಾಡ್ತಾ ಇದ್ದೀರಾ. ಇದು ನಿಜಾನೂ ಇರ್ಬೋದು ಫ್ರೆಂಡ್ಸ್, ಇಲ್ಲದೆ ಇರ್ಬೋದು. ಕೆಲವರಿಗೆ ಮಾತ್ರ ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ನೀವು ಮೇಷ ರಾಶಿಯವ್ರ ಜೊತೆ ಕಿಂಗ್ ಆಫ್ ವಾಂಡ್ಸ್ ಮೇಷ ರಾಶಿಯವ್ರನ್ನ ರೀಪ್ರೆಸೆಂಟ್ ಮಾಡುತ್ತೆ. ಮತ್ತು ನನಗೆ ಫ್ಲರ್ಟಿಂಗೇ ತೋರಿಸ್ತಾ ಇದೆ. ನಿಮಗಿಬ್ಬರಿಗೂ ಗೊತ್ತು ನೀವು ಫ್ಲರ್ಟ್ ಮಾಡ್ತಿದ್ದೀರಾ ಅಂತ. ಸೊ ಅದರ್ ಪರ್ಸನ್ ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ನೀವು ಮಾತ್ರ ಅದನ್ನು ಬಿಡ್ತಾ ಇಲ್ಲ, ತುಂಬ ಅವ್ರನ್ನ ಹೊಗಳ್ತಾ ಇದ್ದೀರಾ ಅವ್ರ ಬ್ಯೂಟಿ ಬಗ್ಗೆ ಅಂತ ನಂಗೆ ಅನಿಸುತ್ತೆ. ಅದರ್ ಪರ್ಸನ್ಗೆ ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಇದ್ದಾರೆ ಅಥವಾ ಬೇರೆ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಯಾರೋ ಇದ್ದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಅದನ್ನು ಅಲ್ಲಿಗೆ ಕಟ್ ಮಾಡಿಬಿಡೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ 2 of Pentacles ಬಂದಿದೆ. ಮೇ ಬಿ ಅವ್ರು ಮಕರ ರಾಶಿಯವರು ಅಥವಾ ವೃಷಭ ರಾಶಿಯವರು ಆಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಬ್ರೇಕಪ್ಸ್ನ ತೋರಿಸ್ತಾ ಇದೆ, ಡಿಟ್ಯಾಚ್ಮೆಂಟ್ನ ತೋರಿಸ್ತಾ ಇದೆ. ಈಗಾಗಲೇ ಆಗಿರ್ಬೋದು. ಮೇ ಬಿ ನೀವು ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಜಾನಲ್ಲಿ ಆಗ್ಬೋದು. ತುಂಬ ಡಿಸ್ಕಂಫರ್ಟ್ ಫೀಲ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನನಗನ್ಸುತ್ತೆ. ಮೇ ಬಿ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಥಿಂಗ್ಸು ಸ್ಮೂತಾಗೇ ಹೋಗ್ತಾ ಇದೆ. ಆದರೂ ನಿಮಗೆ ನೀವೇನೋ ಹೊಸದನ್ನು ಹುಡುಕ್ತಾ ಇದ್ದೀರಾ. ಆ ಫೀಲ್ ಇಲ್ಲ ಅನ್ನೋ ಧೋರಣೆ ಇದೆ ನಿಮ್ಗೆ ಅಥವಾ ಅದರ್ ಪರ್ಸನಿಗಿರ್ಬೋದು. ಫೋರ್ತ್ ಕಾರ್ಡ್ ನನಗೆ 10 of Cups ಬಂದಿದೆ. ಮೇ ಬಿ ಅವರು ಕಪ್ಸು ಕಟಕ ಅಥವಾ ವೃಶ್ಚಿಕ ರಾಶಿ ಅಥವಾ ನಿಮ್ಮದೇ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಇದು ನೀವು ಕೂಡ ಆಗಿರ್ಬೋದು. ಮೇ ಬಿ ನೀವು ತುಂಬ ಸೆನ್ಸಿಟಿವ್ ಇದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ತುಂಬ ಟಾಲ್ರೇಟ್ ಮಾಡೋದು ಕಷ್ಟ. ಬೇರೆ ಪರ್ಸನ್ನು ತುಂಬ ಡ್ರಾಮೆಟಿಕ್ ಆಗಿದ್ದರೆ ಅಂತ ನನಗನ್ಸುತ್ತೆ. ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಟೂ ಮಚ್ ಅಂತ ಅನಿಸುತ್ತೆ. ಮೇ ಬಿ ಅವರು ಅದರ್ ಪರ್ಸನ್ ಮೇಷರಾಶಿಯವರು ಆಗಿದ್ದರೆ ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅನಿಸುತ್ತೆ. ನಿಮಗೆ ಅವ್ರ ಜೊತೆ ಮೂವಿಗೆ ಹೋಗಬೇಕು, ಸೊ ಹೊರಗಡೆ ಹೋಗಬೇಕು ಅವ್ರ ಜೊತೆ ಅಂತ ತುಂಬ ಇಷ್ಟ. ಆದರೆ ಅದರ್ ಪರ್ಸನ್ ಅದಕ್ಕೆ ಅಲೋ ಮಾಡ್ತಾ ಇಲ್ಲ. ಒಂದು ವೇಳೆ ನೀವು ಮೂವಿಗೆ ಹೋದ್ರೂ ಅವ್ರು ಅಷ್ಟೊಂದು ಅವ್ರ ಎಕ್ಸ್ಪ್ರೆಷನ್ನ, ಫೀಲಿಂಗ್ಸ್ನ, ಅಫೆಕ್ಷನ್ನ ಶೋ ಮಾಡಲ್ಲ ಅಂತ ಅನಿಸುತ್ತೆ. ನೀವು ಶೋ ಮಾಡ್ತೀರಾ ಅಥವಾ ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಸೊ ಅವ್ರಿಗೆ ನೀವು ಅಂದರೆ ಇಷ್ಟ. ಅವರಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಇದೆ. ಮೇ ಬಿ ಅವ್ರಿಗೆ ಚೀಟ್ ಆಗ್ಬೋದು. ಇದೆಲ್ಲ ನಿಜ ಆಗದೇ ಇರ್ಬೋದು ಅಂತ ಅನಿಸುತ್ತೆ. ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸಿಂಗಲ್ಸ್ ಇರೋರಿಗೆ ತುಂಬ ಒಳ್ಳೆ ಆಫರ್ಸ್ ಬರೋವಂಥ ಚಾನ್ಸಸ್ ಇದೆ. ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಬ್ರೇಕಪ್ ಆಗೋ ಚಾನ್ಸಸ್ ಕೂಡ ಇದೆ. ಆ ಲೆವೆಲ್ಲಿಗಿರುವಂಥ ರಿಲೇಷನ್ಶಿಪ್ಪಲ್ಲಿ ಏನೋ ಸರಿ ಇಲ್ಲ, ನನಗೆ ಇದರಿಂದ ಹೊರಗೆ ಹೋಗಬೇಕು ಅಂತ ಅನಿಸೋ ಮಟ್ಟಿಗಿರೋವಂಥ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲದೇ ಇದ್ದರೆ ಕೆಲವೊಂದು ರಿಲೇಷನ್ಶಿಪ್ ತುಂಬ ಸ್ಮೂತಾಗಿ ಹೋಗ್ತಾ ಇದೆ, ತುಂಬ ಖುಷಿ ಇದೆ ನಿಮ್ಮ ಮಧ್ಯೆ ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ನನಗೆ 6th ಕಾರ್ಡು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ.
ಕೆಲವ್ರಿಗೆ ಸಿಂಗಲ್ಸ್ ಇರ್ಬೋದು, ನಿಮಗೆ ಗೊತ್ತು ನೀವು ಏನು ಮಾಡ್ತಾ ಇದ್ದೀರಾ ಅಂತ. ಇನ್ನು ಕೆಲವರು ನಾನು ಇರೋದೇ ಹೀಗೆ, ಯಾರಿಗೋಸ್ಕರನೂ ನಾನು ಚೇಂಜ್ ಆಗಲ್ಲ ಅನ್ನೋ ರೀತಿ ನೀವು ಇರ್ತೀರ. ನಾನು ನಿಮಗೋಸ್ಕರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತೀನಿ ಇನ್ನೂ ಕೆಲವರು. ಸೊ ನೀವು ನನ್ನ ಲೈಫಲ್ಲಿ ಬಂದರೆ ಸಾಕು ಅಂತ ಅಂದ್ಕೊಳ್ತಿದ್ದೀರಾ. ನೀವು ಆಫರ್ ಮಾಡ್ತೀರಾ ಅದರ್ ಪರ್ಸನ್ಗೆ, ಸೊ ಅದರ್ ಪರ್ಸನ್ ಕೂಡ ನಿಮ್ಮ ಆಫರ್ನ ರಿಸೀವ್ ಮಾಡ್ತಾನೆ. ನೀವು ಯಾರಿಗಾದರೂ ಅಪ್ರೋಚ್ ಮಾಡ್ಬೋದು 3 to 15 ಜಾನ್ ಅಂತ ನನಗೆ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ನಾನು ತಿಳಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.